ಯೂಟ್ಯೂಬ್ ಒಳಗೆ ವಿಡಿಯೋ ವೈರಲ್ ಆಗ್ಬೇಕಂದ್ರೆ ಏನು ಬೇಕು? ಕಂಟೆಂಟ್ ಬೇಕು. ಕಂಟೆಂಟ್ ಒಂದೇ ಇದ್ರೆ ಸಾಕ? ಇಲ್ಲ, ಸಾಕಾಗಲ್ಲ. ಇನ್ನೂ ಏನೋ ಬೇಕು. ಹೌದು, ಇನ್ನೂ ಏನೋ ಬೇಕು. ಯಾವುದೇ ವಿಡಿಯೋ ವೈರಲ್ ಆಗ್ಲಕ್ಕ ಮೇನ್ ಕಾರಣ ಅಂದ್ರೆ ಅದ್ರ ತಮ್ನೇಲ್. ನೀವು ಯಾವುದೇ ವೈರಲ್ ವಿಡಿಯೋ ನೋಡ್ರಿ, ಮೋಸ್ಟ್ ಆಫ್ ದ ಟೈಮ್ ಅದು ತಮ್ನೇಲಿಂದ ವೈರಲ್ ಆಗಿರ್ತೈತಿ. ನಿಮ್ಮ ಯೂಟ್ಯೂಬ್ ವಿಡಿಯೋಕ್ಕೆ ಟಾಪಿಕ್ ಯಾವ ರೀತಿ ಸರ್ಚ್ ಮಾಡ್ತೀರಿ, ಅದೇ ರೀತಿ ಆ ಟಾಪಿಕ್ಗೆ ತಕ್ಕಂತ ತಮ್ನೇಲ್ ಮಾಡೋದು ನೀವು ಕಲ್ತ್ರಿ ಅಂದ್ರೆ ನೀವು ಗ್ಯಾರಂಟಿ ಯೂಟ್ಯೂಬ್ ಒಳಗೆ ಸಕ್ಸಸ್ ಆದ್ರಿ. ಮೊಬೈಲಲ್ಲೇ ನಿಮ್ಗೆ ಬೇಕಾದಂಥ ತಮ್ನೇಲ್ಗಳನ್ನ ನೀವು ಎಡಿಟ್ ಮಾಡ್ಬೋದು. ಮೊದಲು ತಮ್ನೇಲ್ನ ಯಾವ ರೀತಿ ಡಿಸೈಡ್ ಮಾಡ್ಬೇಕು ಅನ್ನೋದು ತಿಳ್ಕೊಂಬ್ರಿ. ಕೆಲವೊಂದು ಸ್ಟೆಪ್ಗಳದಾವ, ಅವನ್ನ ನೀವು ಫಾಲೋ ಮಾಡ್ರಿ. ಮೊದಲು ನೀವು ವಿಡಿಯೋ ಎದ್ರ ಬಗ್ಗೆ ಮಾಡ್ಲಕತ್ತೀರ ಅನ್ನೋದು ಡಿಸೈಡ್ ಮಾಡ್ರಿ. ಈಗ ನಾವು ಉದಾಹರಣೆಗೆ ಸದ್ಯಕ್ಕೆ ನಾವು ಒಂದು ವಿಡಿಯೋ ಮಾಡ್ಬೇಕಂತ ಡಿಸೈಡ್ ಮಾಡಿನ ಅಂತ ನೀವು ತಿಳ್ಕೊರಿ. ಅದರ ಟಾಪಿಕ್ ಏನಂದ್ರೆ ಯೂಟ್ಯೂಬ್ ಒಳಗೆ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು. ನೀವು ಡೈರೆಕ್ಟಾಗಿ ಈ ರೀತಿ ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹಿಂಗೆ ಹಾಕಿದ್ರೆ ಅಂದ್ರೆ ಅದನ್ನ ಯಾರು ಕ್ಲಿಕ್ ಮಾಡಂಗಿಲ್ಲ. ಅದ್ರ ಬದಲಿ ನಾವು ಏನು ಮಾಡ್ಬೋದು ಅಂದ್ರೆ ಮೊದಲು ಯೂಟ್ಯೂಬ್ ಚಾನಲ್ ಅಂದ್ರೆ ನಮ್ಗೆ ಏನು ನೆನಪಾಗ್ತೈತಿ, ಒಂದು ಚಾನಲ್ ಲೋಗೋ ಇರಬೇಕು, ಅದಕ್ಕೊಂದು ಹೆಸರು ಇರಬೇಕು, ಮತ್ತು ಅದರ ಒಂದು ಸ್ಕ್ರೀನ್ ಶಾಟ್ ಇರಬೇಕು. ಈ ರೀತಿ ಚಾನಲ್ದೊಂದು ಇಮೇಜ್ ನಿಮ್ಮ ಕಣ್ಣೆದ್ರೆ ಬರ್ತೈತಿ. ಈಗ ಬರ್ದಿದ್ನ ಈ ಕಡೆ ಸೈಡಿಗೆ ತೊಗೊಂಡು ಬರ್ರಿ. ತೊಗೊಂಡು ಬಂದ್ಮ್ಯಾಕ ಇಲ್ಲಿ ನಿಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅದನ್ನು ಹಾಕಿ. ನನಗೆ ಯೂಟ್ಯೂಬ್ ಚಾನಲ್ ಅಂದ್ಮ್ಯಾಕ ಒಂದು ಚಾನಲ್ ಪೇಜ್ ಕಾಣ್ತೈತಿ, ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಇದನ್ನು ನೀವು ಮೊಬೈಲ್ ಒಳಗೆ ನೋಡ್ಲಕತ್ತಿರತ್ತೇಳಿ ಇಮೇಜಿನ ನಾ ಮಾಡ್ಕೊಂಡಿನಿ. ಅದಕ್ಕೋಸ್ಕರ ಇದ್ರ ಮ್ಯಾಗ ಒಂದು ಮೊಬೈಲ್ PNGನ ಆ್ಯಡ್ ಮಾಡ್ತೀನಿ. ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದ್ರೆ ಈ ಟೆಕ್ಸ್ಟ್ ಏನೈತಿ ಇದಕ್ಕೊಂದು ಸ್ವಲ್ಪ ಶಾಡೋ ಮತ್ತು ಔಟ್ಲೈನ್ನ ಆ್ಯಡ್ ಮಾಡ್ತೀನಿ. ಇದ್ರ ಬೇಕಿದ್ರೆ ಕಲರ್ನ ಚೇಂಜ್ ಮಾಡ್ತೀನಿ. ಈ ರೀತಿ ಬರೀ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳಿದೆ. ಈ ತಮ್ನೇಲ್ನ ಮತ್ತು ಇದನ್ನು ನೀವು ಕಂಪೇರ್ ಮಾಡಿರಿ. ನೀವೇ ಒಬ್ಬ ಆಡಿಯನ್ಸ್ ಆಗಿ ಯೋಚನೆ ಮಾಡಿರಿ, ನೀವು ಯಾವ ತಮ್ನೇಲ್ನ ಕ್ಲಿಕ್ ಮಾಡ್ತೀರಿ ಅಂತೇಳಿ. ಆಲ್ಮೋಸ್ಟ್ ಎಲ್ಲರೂ ಸೆಕೆಂಡ್ ತಮ್ನೇಲ್ನ ಕ್ಲಿಕ್ ಮಾಡ್ತಾರೆ. ಈ ರೀತಿ ತಮ್ನೇಲ್ಗಳನ್ನ ನೀವು ಎಡಿಟ್ ಮಾಡ್ಬೇಕಂದ್ರೆ ಮೊದಲು ಏನು ಮಾಡ್ಬೇಕಂದ್ರೆ ಮೊದಲು ನೀವು ಕಂಟೆಂಟ್ ಯೋಚನೆ ಮಾಡಿರಿ, ಅಂದ್ರೆ ಟಾಪಿಕ್ ಯೋಚನೆ ಮಾಡಿರಿ, ಯಾವ್ದ್ರ ಬಗ್ಗೆ ನಾವು ವೀಡಿಯೋ ಮಾಡ್ಲಕತ್ತೀನಿ ಅಂತೇಳಿ. ಅದಾದ್ಮೇಲೆ ಅದರದ್ದು ಒಂದು ಟೈಟಲ್ ಯೋಚನೆ ಮಾಡಿರಿ. ಟೈಟಲ್ ಯೋಚನೆ ಆದ್ಮೇಲೆ ಆ ಟೈಟಲ್ ಓದ್ರೆ ನಿಮ್ಗೆ ಏನು ಯೋಚನೆ ಬರ್ತೈತಿ, ಏನು ಇಮೇಜ್ ಏನು ಬರ್ತೈತಿ ಅದನ್ನು ಇಲ್ಲಿ ಸ್ಕ್ರೀನ್ ಮ್ಯಾಗ ಹಾಕಿ. ಮತ್ತೊಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ನೀವು ಒಂದು ಯಾವುದೋ ಒಂದು ಲಾಗ್ ಚಾನಲ್ಗೆ ತಮ್ನೇಲ್ ಎಡಿಟ್ ಮಾಡ್ಬೇಕಂದ್ರೆ ನೀವು ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗಿರ್ತೀವಿ. ಆ ಊರು ಅಂದಾಗ ನಿಮ್ಗೆ ಏನು ನೆನಪಾಗ್ತೈತಿ? ಉದಾಹರಣೆಗಾಗಿ ಮುರುಡೇಶ್ವರದಾಗ ಏನೈತಿ, ಒಂದು ಗೋಪುರ ಐತಿ ಮತ್ತು ಶಿವನ ಮೂರ್ತಿ ಐತಿ. ಮೇನ್ ಆಗಿ ನಮ್ಮ ತಮ್ನೇಲ್ದಾಗ ಅವು ಎರಡು ಬಂದಿರ್ಬೇಕು. ನೀವು ಎದ್ರ ಬಗ್ಗೆ ವಿಡಿಯೋ ಮಾಡ್ಲಕತ್ತೀರಿ ಆ ಟಾಪಿಕ್ ಅಂದಾಗ ನಮ್ಮ ತಕ್ಷಣ ಏನು ನೆನಪಾಗ್ತದೆ ಅದು ತಮ್ನೇಲ್ ಒಳಗೆ ಇರಬೇಕು. ಮತ್ತು ಎಷ್ಟು ಕಡಿಮೆ ಆಗ್ತೈತೋ ಅಷ್ಟು ಕಡಿಮೆ ಥಿಂಗ್ಸ್ನ ನಮ್ಮ ತಮ್ನೇಲಾಗ ಇರಬೇಕು. ಭಾಳ ಜಾತ್ರೆ ಆದ್ರೆ ಈಗ ಅಷ್ಟೊಂದು ಯಾರು ಕ್ಲಿಕ್ ಮಾಡೋಂಗಿಲ್ಲ. ಎಷ್ಟು ಕಡಿಮೆ ಆಗ್ತೈತೋ ಅಷ್ಟು ಕಡಿಮೆ ಇಮೇಜ್ನ ನೀವು ತಮ್ನೇಲ್ ಒಳಗೆ ಯೂಸ್ ಮಾಡಿರಿ. ಈಗ ಮೊಬೈಲ್ ಒಳಗೆ ತಮ್ನೇಲ್ನ ಯಾವ ರೀತಿ ಎಡಿಟ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೆಸ್ಟ್ ಆ್ಯಪ್ ಅಂದ್ರೆ ಪಿಕ್ಸೆಲ್ ಲ್ಯಾಬ್. ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾರೆ. ಇದ್ರ ಜೊತೆ ನೀವು ಪಿಕ್ಸಾರ್ಟ್ನ ಯೂಸ್ ಮಾಡ್ಬೋದು. ಸದ್ಯಕ್ಕೆ ನಾ ಪಿಕ್ಸೆಲ್ ಲ್ಯಾಬ್ ಒಳಗೆ ಎಡಿಟ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಈಗ ನಿಮ್ಗೆ ಸ್ಟಾರ್ಟಿಂಗಲ್ಲೇ ತೋರಿಸ್ತಾ ಇಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ, ಆ ರೀತಿ ತಮ್ನೇಲ್ನ ಎಡಿಟ್ ಮಾಡಿ ತೋರಿಸ್ತೀನಿ. ಪಿಕ್ಸೆಲ್ ಲ್ಯಾಬ್ನ ಓಪನ್ ಮಾಡಿರಿ. ನೀವು ಹತ್ರ ಇದ್ದಿದ್ದಿಲ್ಲ ಅಂದ್ರೆ ಈಗಲೇ ಇನ್ಸ್ಟಾಲ್ ಮಾಡ್ಕೊರಿ. ಬೆಸ್ಟ್ ಆ್ಯಪ್ ಐತಿ. ಹೈ ಕ್ವಾಲಿಟಿ ತಮ್ನೇಲ್ನ ಎಡಿಟ್ ಮಾಡ್ಬೋದು. ಮೊದಲು ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿರಿ. ಇದರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ, ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿರಿ. ಓಪನ್ ಮಾಡಿದ್ಮ್ಯಾಗ ಇಲ್ಲಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮ್ಯಾಗ ಇಲ್ಲಿ ಇಮೇಜ್ ಸೈಜ್ ಅಂತ ಇದೆ ನೋಡಿ, ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಈಗ ಇಲ್ಲಿ ಕಸ್ಟಮ್ ಅಂತ ಇದೆ, ಅದ್ರ ಮ್ಯಾಗ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮ್ಯಾಗ ಯೂಟ್ಯೂಬ್ ತಮ್ನೇಲ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿರಿ. ಓಕೆ ಅಂತ ಕೊಡ್ರಿ. ಕೊಟ್ಮ್ಯಾಗ ಯೂಟ್ಯೂಬ್ ತಮ್ನೇಲ್ ಸೈಜ್ ಇಲ್ಲಿ ಬಂದಿರ್ತೈತಿ. ಇಲ್ಲಿ ಒಂದು ಟೆಕ್ಸ್ಟ್ ಐತಿ, ಅದ್ರ ಮ್ಯಾಗ ಸೆಲೆಕ್ಟ್ ಮಾಡಿರಿ. ಮತ್ತು ಇಲ್ಲಿ ಡಿಲ್ಟ್ ಅಂತ ಬರ್ತೈತಿ, ಅದನ್ನು ಡಿಲ್ಟ್ ಮಾಡಿರಿ. ಇಲ್ಲಿ ಸೈಡಿಗೆ ಬಂದರೆ ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮ್ಯಾಗ ನೀವು ಇಲ್ಲಿ ಕಲರ್ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ನಿಮ್ಗೆ ಯಾವ್ದು ಬೇಕೋ ಅದೊಂದು ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಿರಿ. ನಾ ಈ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ತೀನಿ. ಇದ್ರ ಜೊತೆ ನಿಮ್ಗೆ ಅಡಿಷ್ನಲ್ ಆಗಿ ಕಲರ್ ಕಾಂಬಿನೇಷನ್ ಮಾಡಿ ಹೊಸ ಕಲರ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇದ್ರೊಳಗೆ ಯಾವುದೈತೆ ಅದನ್ನ ಈಗ ಸದ್ಯಕ್ಕೆ ಸೆಲೆಕ್ಟ್ ಮಾಡ್ಕೋರಿ. ರೈಟ್ ಮಾರ್ಕ್ ಮ್ಯಾಗ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಗ್ಯಾಲರಿ ಓಪನ್ ಆಗ್ತೈತಿ. ಇಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಮೊದಲೇ ಬ್ಯಾಕ್ಗ್ರೌಂಡ್ ಡೌನ್ಲೋಡ್ ಮಾಡಿ ಇಟ್ಟಿದ್ರಂದ್ರೆ ಅದನ್ನ ಬೇಕಾದ್ರೆ ನೀವು ಆ್ಯಡ್ ಮಾಡ್ಬೋದು. ಸದ್ಯಕ್ಕೆ ನಾ ಈ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಮತ್ತೆ ಫ್ರಮ್ ಗ್ಯಾಲರಿ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡ್ತೀನಿ. ನಾವು ಒಂದು ಮೊದಲೇ ಸ್ಕ್ರೀನ್ಶಾಟ್ ತೊಗೊಂಡೇವಲ್ಲ, ಆ ಸ್ಕ್ರೀನ್ಶಾಟ್ನ ಇಲ್ಲಿ ಆ್ಯಡ್ ಮಾಡ್ತೀನಿ. ಅದು ಆದಮೇಲೆ ಮತ್ತೆ ಇಲ್ಲಿ ಪ್ಲಸ್ ಮ್ಯಾಗ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಫ್ರಮ್ ಗ್ಯಾಲರಿ ಮ್ಯಾಗ ಹೋಗಿ ಇಲ್ಲಿ ಆಲ್ಬಮ್ ಅಂತ ಇದೆ ನೋಡಿ, ಅದ್ರ ಮ್ಯಾಗ ಕ್ಲಿಕ್ ಮಾಡಿ ನಾ ಕೆಲವೊಂದು PNGಗಳನ್ನ ಡೌನ್ಲೋಡ್ ಮಾಡಿ ಇಟ್ಟಿನಿ. ಆ PNGಗಳನ್ನ ಈಗ ಆ್ಯಡ್ ಮಾಡ್ತೀನಿ. ಅದು ಯಾವ PNG ಅಂದ್ರೆ ಮೊಬೈಲ್ PNG. ಇದನ್ನ ಆ್ಯಡ್ ಮಾಡಿದ್ರೆ ಒಂದು ಮೊಬೈಲ್ ಇದ್ರೊಳಗೆ ಐತಿ ಅಂತ ಅನಿಸ್ತೈತಿ. ಆ PNG ಆ್ಯಡ್ ಮಾಡಿದೆ. ಈಗ ಮತ್ತೆ ಇಲ್ಲಿ ಪ್ಲಸ್ ಮ್ಯಾಗ ಕ್ಲಿಕ್ ಮಾಡಿ ಇಲ್ಲಿ ಟೆಕ್ಸ್ಟ್ ಅಂತ ಇದೆ ನೋಡಿ, ಅದ್ರ ಮ್ಯಾಗ ಕ್ಲಿಕ್ ಮಾಡಿ ನಮಗೆ ಏನು ಬೇಕೋ ಆ ಟೆಕ್ಸ್ಟ್ನ ಆ್ಯಡ್ ಮಾಡ್ತೀನಿ. ಈಗ ಇಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ್ಮ್ಯಾಗ ಇಲ್ಲಿ ಟೆಕ್ಸ್ಟ್ ಸಿಂಬಲ್ ಐತಿ ನೋಡಿ, ಇಲ್ಲಿ ಮ್ಯಾಗ ಕ್ಲಿಕ್ ಮಾಡ್ತೀನಿ. ಈಗ ಇದನ್ನ ಸೆಲೆಕ್ಟ್ ಮಾಡಿ ಫಾಂಟ್ ಸ್ಟೈಲ್ ಅಂತ ಇದೆ, ಅದನ್ನು ಚೇಂಜ್ ಮಾಡ್ಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋರಿ. ನಾ ಸದ್ಯಕ್ಕೆ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಔಟ್ಲೈನ್ ಅಂತ ಇದೆ ನೋಡಿ, ಅದ್ರ ಮ್ಯಾಗ ಕ್ಲಿಕ್ ಮಾಡ್ತೀನಿ. ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಬೋದು. ಅದ್ರ ಜೊತೆ ಕಲರ್ನು ಚೇಂಜ್ ಮಾಡ್ಬೋದು.
ಈಗ ಮತ್ತೆ ಇಲ್ಲಿ ಶಾಡೋ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಶಾಡೋ ಎಫೆಕ್ಟ್ ನ ಆ್ಯಡ್ ಮಾಡ್ತೀನಿ. ಶಾಡೋ ಸ್ಪ್ರೆಡ್ ಆಗೋದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಎಲ್ಲ ರೆಡಿ ಆಯ್ತು. ಇಲ್ಲಿ ಮೇಲ್ಗಡೆ ಈ ಸಿಂಬಲ್ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿ. ಇಲ್ಲಿ ಸೇವ್ ಆಸ್ ಇಮೇಜ್ ಅಂತ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ರಿ. ಇದ್ರ ಟೈಪ್ ನ ನೀವು PNG ಅಂತ ಸೆಟ್ ಮಾಡ್ರಿ. ಕಸ್ಟಮ್ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿ ವೆರಿ ಹೈ ಅಥವಾ ಅಲ್ಟ್ರಾ ಅಂತ ಸೆಲೆಕ್ಟ್ ಮಾಡ್ರಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಸೇವ್ ಟು ಗ್ಯಾಲರಿ ಅಂತ ಇದೆ ನೋಡಿ, ಇದನ್ನ ಸೇವ್ ಮಾಡ್ಕೊರಿ. ನೋಡ್ಬೋದು ನಿಮ್ ತಮ್ನೇಲ್. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೂ ಹೆಲ್ಪ್ ಆಗಿದೆ ಅಂತ ನಾನು ತಿಳ್ಕೊತೀನಿ. ಮತ್ತೆ ಯೂಟ್ಯೂಬ್ಗೆ ಸಂಬಂಧಪಟ್ಟಂತ ವಿಡಿಯೋಗಳು ಈ ಚಾನಲ್ದಾಗ ಬರ್ತಿರ್ತಾವ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಿಗಂಬ್ರಿ ಮತ್ತ ಮುಂದಿನ ವಿಡಿಯೋದಾಗ. ಟಿಲ್ ದೆನ್ ಬಾಯ್.